ಅಡಿಕೆ ಬೆಳೆಯುತ್ತಿರುವ ರೈತರು ಮತ್ತೆ ಬೆಳಿಬೇಕು ಅನ್ಕೊಂಡಿರುವ ರೈತರು ಕೂಡ ತುಂಬಾ ಹುಷಾರಾಗಿರಿ. ಮುಂದಿನ ದಿನಗಳಲ್ಲಿ ಅಡಿಕೆಯ ಬೆಲೆ ತುಂಬಾ ಅಂದ್ರೆ ತುಂಬಾ ಬೀಳುವಂತ ಚಾನ್ಸ್ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸಹಜವಾಗಿ ಎಲ್ಲರೂ ಕೂಡ ಅಡಿಕೆಯಲ್ಲಿ ಹೆಚ್ಚಾಗಿ ಲಾಭ ಇದೆ ಅಂತ ಹೇಳ್ಬಿಟ್ಟು ಮೇಂಟೆನೆನ್ಸ್ ಕೂಡ ಕಡಿಮೆ ಇದೆ ಅಂತ ಎಲ್ಲರೂ ಕೂಡ ಅಡಿಕೆಯನ್ನ ಹೆಚ್ಚಾಗಿ ಬೆಳೀತಿದ್ದಾರೆ. ಒಂದು ಉದಾಹರಣೆ ಕೊಡೋದಾದ್ರೆ, ಶಿವಮೊಗ್ಗ ಒಂದೇ ಒಂದು ಜಿಲ್ಲೆಯಲ್ಲಿ ಸರಾಸರಿ ಒಂದು ವರ್ಷಕ್ಕೆ 1 ಕೋಟಿ ಹೊಸ ಸಸಿಗಳನ್ನ ಅಡಿಕೆ ಸಸಿಗಳನ್ನ ನಾಟಿ ಮಾಡ್ತಿದ್ದಾರೆ. ಅಂದ್ರೆ ಇನ್ನ ಎಷ್ಟು ಹೊಸದಾಗಿ ಅಡಿಕೆಯನ್ನ ನಾಟಿ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಅಂತ ನೀವೇ ತಿಳ್ಕೋಬಹುದು. ತುಂಬಾ ಜನ ಹೇಳೋದು, ಎಷ್ಟೇ ಜನ ಅಡಿಕೆಯನ್ನ ಅತಿ ಹೆಚ್ಚಾಗಿ ಬೆಳೆದ್ರು ಕೂಡ ಅಡಿಕೆಗೆ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ ಅಂತ. ಖಂಡಿತ ತಪ್ಪು. ಗುಟ್ಕಾ, ಪಾನ್ ಮಸಾಲ ಹಲವಾರು ಕಡೆ ಅಡಿಕೆಯನ್ನ ಬಳಸ್ತಾರೆ. ಆದ್ರೆ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಯ್ತು ಅಂದ್ರೆ ಖಂಡಿತವಾಗಿಯೂ ಕೂಡ ರೇಟ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ನಾನು ರೈತರಲ್ಲಿ ಏನ್ ಮನವಿ ಮಾಡ್ಕೊಳ್ತೀನಿ ಅಂದ್ರೆ, ನಿಮ್ಮ ಹತ್ರ 1 ಎಕರೆ ಜಮೀನ್ ಇತ್ತು ಅಂದ್ರೆ 1 ಎಕರೆ ಕಂಪ್ಲೀಟ್ ಅಡಿಕೆಯನ್ನ ಹಾಕೋಕ್ ಹೋಗ್ಬಿಡಿ. ನಾನೊಂದು ಎಕ್ಸಾಂಪಲ್ ಕೊಡ್ತಿರೋದು. ಅಥವಾ 5 ಎಕರೆ ಇತ್ತು ಅಂದ್ರೆ 2 ಎಕರೆ ಅಡಿಕೆಯನ್ನ ಹಾಕೊಳ್ಳಿ, 3 ಎಕರೆನ ಬೇರೆದಕ್ಕೆ ಬಿಟ್ಕೊಳ್ಳಿ. ಮತ್ತೆ ಯಾರಾದ್ರೂ ಅಡಿಕೆ ಬೆಳೀತಿದ್ರು ಕೂಡ ಅದರಲ್ಲಿ ಮೆಣಸು, ಯಾಲಕ್ಕಿ, ಕೋಕೋ ಅಂದ್ರೆ ಎಲ್ಲವನ್ನ ಬೆಳೆಯೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಅವಾಗ ಒಂದು ಬೆಲೆ ಸಿಕ್ಕಿಲ್ಲ ಅಂದ್ರೂ ಕೂಡ ಇನ್ನೊಂದು ಬೆಳೆಗೆ ಬೆಲೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಸಮಗ್ರ ಕೃಷಿಯನ್ನ ಮಾಡಿ. ಮತ್ತೆ ದಯವಿಟ್ಟು ಅಡಿಕೆ ಹಾಕೋಕ್ ಮೊದಲು ಒಂದ್ಸಲ ಅಲ್ಲ 1000 ಸಲ ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಅಡಿಕೆಯ ಬೆಲೆ ತುಂಬಾ ಬೀಳುವಂತ ಚಾನ್ಸ್ ಇರುತ್ತೆ. ದಯವಿಟ್ಟು ಅಡಿಕೆ ಬೆಳೆಯುತ್ತಿರುವ ರೈತರಿಗೆ ಮತ್ತೆ ಅಡಿಕೆ ಬೆಳಿಬೇಕನ್ಕೊಂಡಿರುವ ರೈತರಿಗೆ, ಎಲ್ಲಾ ರೈತರಿಗೂ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಅಡಿಕೆ ಬೆಲೆ ಬೀಳುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ? ನಿಮ್ಮ ಅನಿಸಿಕೆನ